Excel Techno School, Guruvayanikere, Venuru. Admission open now. ಬಿಗ್ ಬಾಸ್ ಸ್ಪರ್ಧಿ ಉಗ್ರಂ ಮಂಜು ಅವರ ನಿಶ್ಚಿತಾರ್ಥ ನೆರವೇರಿದೆ. ಸಂಧ್ಯಾ ಅನ್ನುವವರ ಜೊತೆ ಉಗ್ರಂ ಮಂಜು ಅವರ ನಿಶ್ಚಿತಾರ್ಥವನ್ನ ನೆರವೇರಿಸಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಉಗ್ರಂ ಖ್ಯಾತಿಯ ನಟ ಉಗ್ರಂ ಮಂಜು ಅಲಿಯಾಸ್ ಮಂಜುನಾಥ್ ಗೌಡ, ಇವರ ಹೆಸರು ಮಂಜುನಾಥ್ ಗೌಡ ಮೂಲ ಹೆಸರು. ಉಗ್ರಂ ಚಿತ್ರದ ನಟನೆಯ ನಂತರ ಉಗ್ರಂ ಚಿತ್ರದಲ್ಲಿ ನಟಿಸಿದ ನಂತರ ಉಗ್ರಂ ಮಂಜು ಅಂತಲೇ ಖ್ಯಾತಿಯನ್ನು ಪಡೆದರು. ಸಂಧ್ಯಾ ಅವರ ಜೊತೆ ಉಗ್ರಂ ಮಂಜು ಅವರ ಎಂಗೇಜ್ಮೆಂಟ್ ಆಗಿದೆ. ಸಂಧ್ಯಾ ಅವರು ಸ್ಪರ್ಶ್ ಆಸ್ಪತ್ರೆಯ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮಂಜು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ನ 11ರ ಸ್ಪರ್ಧಿಯಾಗಿದ್ದರು. ನಿಶ್ಚಿತಾರ್ಥ ಸಂಭ್ರಮ ನೆರವೇರಿದೆ ಇವ್ರದ್ದು, ಮಂಜು ಹಾಗೆ ಸಂಧ್ಯಾ ಅವರದು. ಬಿಗ್ ಬಾಸ್ 11ರಲ್ಲಿ 15ನೇ ಸ್ಪರ್ಧಿಯಾಗಿ ಮಂಜು ಅವರು ಎಂಟ್ರಿಯನ್ನು ಪಡೆದಿದ್ದರು. ನಂತರ 6 ಫೈನಲಿಸ್ಟ್ಗಳ ಪೈಕಿ ಒಬ್ಬರಾಗಿ ಫಿನಾಲೆಯನ್ನು ಕೂಡ ಮಂಜು ಅವರು ತಲುಪಿದ್ರು. 5ನೇ ಸ್ಥಾನಕ್ಕೆ ತೃಪ್ತಿ ಪಡೆದು ಎಲಿಮಿನೇಟ್ ಆಗಿದ್ರು ಉಗ್ರಂ ಮಂಜು ಅವರು. ಸದ್ಯ ಉಗ್ರಂ ಮಂಜು ಅವರ ನಿಶ್ಚಿತಾರ್ಥ ಸಂಧ್ಯಾ ಅವರ ಜೊತೆ ನೆರವೇರಿರುವಂಥದ್ದು. ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಉಗ್ರಂ ಮಂಜು ಅವರ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಯಾವಾಗ ಆಯಿತು? ಮದುವೆ ಡೇಟ್ ಫಿಕ್ಸ್ ಆಗಿದೆಯಾ? ಏನೆಲ್ಲ ಡೀಟೇಲ್ಸ್ ಇದೆ ಭರತ್? ನವೀನ್, ಸಿನಿಮಾ ಮುಖಾಂತರ ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮದ ಮುಖಾಂತರ ಉಗ್ರಂ ಮಂಜು ಅವರು ಬಹಳ ಜನಪ್ರಿಯತೆನ ಹೊಂದಿದ್ರು. ಸೊ ಸ್ವತಃ ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಉಗ್ರಂ ಮಂಜು ಅವರ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಖುದ್ದು ಉಗ್ರಂ ಮಂಜು ಅವರ ತಂದೆ ತಾಯಿ ಕೂಡ ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತಾಗ ಭಾವುಕರಾಗಿದ್ರು. ಮಂಜು ಅವರ ಮದುವೆ ಬಗ್ಗೆ ಮಾತಾಡ್ತಾ ಅಂದ್ರೆ ಮಂಜು ಅವ್ರ ಮದುವೆ ಆಗಬೇಕು, ಹಾಗಾಗಿ ಅದನ್ನ ನಾವು ಬೇಗ ನೋಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಎಮೋಷನಲ್ ಆಗಿದ್ದ ದೃಶ್ಯಗಳು ಕೂಡ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರಸಾರ ಆಗಿತ್ತು. ಹಾಗಾಗಿ ಸಹಜವಾಗಿ ಉಗ್ರಂ ಮಂಜು ಅವರ ಮದುವೆ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು, ಮದುವೆ ಆಗ್ತಾರ ಆಗಲ್ವ ಅನ್ನೋದ್ರ ಬಗ್ಗೆ. ಸೊ ಈಗ ಫೈನಲ್ ಆಗಿ ಈಗ ಇವತ್ತು ಎಂಗೇಜ್ಮೆಂಟ್ ಕೂಡ ಆಗಿದೆ. ಅಂದ್ರೆ ಸಂಧ್ಯಾ ಎನ್ನುವ ಯುವತಿ ಜೊತೆ ಉಗ್ರಂ ಮಂಜು ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಕೂಡ ಇವತ್ತು ನಡೆದಿದೆ. ಸಂಧ್ಯಾ ಅವರ ಬಗ್ಗೆ ಹೇಳೋದಾದ್ರೆ ಸದ್ಯಕ್ಕೆ ಸಂಧ್ಯಾ ಅವರು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜೊತೆಗೆ ಅವರು ಮಾಡಲಿಂಗ್ ಬಗ್ಗೆ ಕೂಡ ಒಂದಿಷ್ಟು ಆಸಕ್ತಿ ಹೊಂದಿರುವಂತಹ ಒಂದು ವಿಚಾರ ಕೂಡ ತಿಳಿದು ಬಂದಿದೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಕೂಡ ಅವರು ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅಂದ್ರೆ ಅವರ ಜೊತೆಗೆ ಏನು ಸ್ಪರ್ಶ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಜೊತೆಗೆ ಕಾಸ್ಟ್ಯೂಮ್ ಜೊತೆಗೆ ಮಾಡಲಿಂಗ್ ಈ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಅವರು ತೊಡಗಿಕೊಂಡಿದ್ದಾರೆ. ಈಗಾಗಲೇ ಮದುವೆ ಕೂಡ ನಿಶ್ಚಯ ಆಗಿದೆ. ಅಂದ್ರೆ ಈ ವರ್ಷ ಅಂದ್ರೆ ಜನವರಿಯ ನಂತರ ಮದುವೆ ದಿನಾಂಕವನ್ನ ಅವರು ನಿಗದಿಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ಗೆ ಬಿಫೋರ್ ಆಗಿ ಕೂಡ ಸಂಧ್ಯಾ ಜೊತೆಗೆ ಉಗ್ರಂ ಮಂಜು ಅವರು ಕೂಡ ಆತ್ಮೀಯವಾಗಿ ಅಂದ್ರೆ ದೇವಾಲಯಗಳಿಗೆ ಭೇಟಿ ಕೊಟ್ಟಿರುವಂತಹ ಒಂದಿಷ್ಟು ಫೋಟೋಗಳನ್ನ ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ಜನಪ್ರಿಯತೆಯನ್ನು ಹೊಂದಿರುವಂತಹ ಉಗ್ರಂ ಮಂಜು ಅವರು ಮದುವೆ ವಿಚಾರದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಿದ್ರು. ಈಗ ಅಂತಿಮವಾಗಿ ಅವರು ಮದುವೆ ಆಗ್ತಿದ್ದಾರೆ, ಎಂಗೇಜ್ಮೆಂಟ್ ಕೂಡ ಈಗ ಆಗಿದ್ದಾರೆ. ಅಫಿಷಿಯಲ್ ಆಗಿ ಅಧಿಕೃತವಾಗಿ ಈಗ ಫೋಟೋಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಸೊ ಹಾಗಾಗಿ ಮದುವೆ ದಿನಾಂಕದ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಬಹುಶಃ ಜನವರಿಯ ನಂತರ ಒಂದು ಮದುವೆ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿನೂ ಕೂಡ ಈಗ ಅವರ ಆಪ್ತ ಬಳಗ ಈಗ ಕೊಡ್ತಾ ಇರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.